ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. 6 ಗಂಟೆ ವಿಡಿಯೋ ಮಿಸ್ ಆಗ್ಬಿಡ್ತು ಫ್ರೆಂಡ್ಸ್, ದಯವಿಟ್ಟು ಸಾರಿ. ಪೂಜೆ ಮಾಡೋದಿತ್ತು ಇವತ್ತು, ಹಾಗಾಗಿ ಮಿಸ್ ಆಯಿತು. ಸ್ವಲ್ಪ ಮಗಳಿಗೆ ಹೋಮ್ವರ್ಕ್ ಮಾಡಿಸೋದು ಬೇರೆ ಇತ್ತು, ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ನೋಡ್ತೀನಿ ಇನ್ನೊಂದು ಎಪಿಸೋಡ್ ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಟ್ರೈ ಮಾಡ್ತೀನಿ. ಇವಾಗ ಎಪಿಸೋಡ್ ಹಾಕ್ತಿದ್ದೀನಲ್ಲ, ಇನ್ನೊಂದು ಎಪಿಸೋಡ್ ಹಾಕೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಹಾಕ್ತೀನಿ. ಇವತ್ತು 4 ಎಪಿಸೋಡ್ ಹಾಕ್ತೀನಿ ಅಂತ ಹೇಳಿದೆ, 3 ಎಪಿಸೋಡ್ ಆಗಿದ್ದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ರಾತ್ರಿ ಎಪಿಸೋಡ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಈ ಜಯಕನ್ ಸಂಸಾರ ಕತೆಗೆ ಸಪೋರ್ಟ್ ಮಾಡಿ. ಯಾಕಂದ ಹಂಗೆ ನೋಡ್ತಿದ್ಯಾ? ಅಮ್ಮ, 2 ದಿನ ನಿನ್ ಮುಖನೇ ನೋಡಕ್ಕಾಗ್ಲಿಲ್ಲ ನಂಗೆ. ಹೂನಮ್ಮ, ಬರೀ ಅಳು ಅಂದ್ರೆ ಅಳು. ನಂದು ಕಿಟಕಿ ಮೇಲೆ ನಿಂತ್ಕೊ ನೋಡು, ನಿನ್ ಕಾಣಿಸ್ತಿ ಅಂತ ನೋಡು, ಅಳು. ಮಳೆ ಬರ್ತಿದ್ರೆ ನೋಡು, ಅಳು. ಬೆಳಕಾದ್ರೆ ನೋಡು, ಅಳು. ಅಯ್ಯೋ ನನ್ನ ಬಂಗಾರ, ಅಷ್ಟೊಂದು ನೋವು ತಿನ್ಬಿಟ್ಟೆನೋ? ನಾನು ಅನ್ಕೊಂಡ್ಬಿಟ್ಟೆ ನೀನೆಲ್ಲ ಹೊರಟೋಗ್ಬಿಟ್ಟಿದ್ಯಾ ನನ್ನ ಬಿಟ್ಟು ಅಂತ. ನೀ ಯಾಕಮ್ಮ ನನ್ನ ಬಿಟ್ಟು ಹೋದೆ? ಮಗನೇ, ನಾನು ಬಿಟ್ಟು ಹೋಗ್ಲಿಲ್ಲ ಕಣೋ. ನಿಮ್ಮಪ್ಪ ನೀನು ನನ್ನ ಜೊತೆ ಕಳಿಸ್ಲಿಲ್ಲ, ನಿಮ್ಮ ಅಜ್ಜಿನೂ ನಿಮ್ಮ ಅಪ್ಪನೂ ನನ್ನ ಜೊತೆ ಕಳಿಸ್ಲಿಲ್ಲ. ಏನು ಮಾಡಲಿ, ನೀನು ಬೇರೆ ಮಲ್ಕೊಬಿಟ್ಟಿದ್ದೆ. ಎದ್ದಿದ್ದಿದ್ರೆ ನೀನು ನನ್ನ ಜೊತೆ ಬಂದ್ಬಿಡ್ತಾ ಇದ್ದೆ, ನನಗೆ ಗೊತ್ತು. ಅವ್ರು ಅದೇ ಸಮಯ ನೋಡ್ಕೊಂಡು ನಾನು ಕಳಿಸ್ಬಿಟ್ರು ನೋಡು. ಅದಕ್ಕೇನೆ ನೀರಿಗೆ ಅವತ್ತು ನೀನು ಹಾರಿಲ್ಲ ಅಂದಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಿತ್ತಾ? ಅಮ್ಮನ ಮಾತನ್ನ ಕೇಳಬೇಕು ಕಂದ. ಇನ್ನೊಂದ್ಸರಿ ಕೆರೆ ಹತ್ರ ಹೋದಾಗ ನೀನು ಬರಬಾರ್ದು, ನಿಮ್ಮ ಅಕ್ಕಂದ್ರೂ ಬರಬಾರ್ದು. ಇಲ್ಲಪ್ಪ, ನಾನು ಬರಲ್ಲ ಇನ್ನೊಂದ್ಸರಿ. ಅವತ್ತು ಮೂಗೊಳಗೆ, ಬಾಯೊಳಗೆ, ಕಿವಿ ಒಳಗೆಲ್ಲ ಹೋಗ್ಬಿಡ್ತು ನೀರು. ನಂಗೆ ಗೊತ್ತೇ ಇರ್ಲಿಲ್ಲಮ್ಮ ಹಿಂಗೆಲ್ಲ ಆಗುತ್ತಂತ. ಹೋಗೋಣ ಕೃಷ್ಣ, ಮೂಗ್ಗೆ ಬಾಯಿಗೆ ಹೋದ್ರೆ ಮಕ್ಕಳು ಜ್ಞಾನ ತಪ್ಪಿಡ್ತಾರೆ, ಸತ್ತೇ ಹೋಗ್ತಾರೆ ಗೊತ್ತಾ. ದೇವ್ರ ದಯದಿಂದ ನೀನು ಉಳ್ಕೊಂಡಿದ್ಯಾ ಕಣೋ. ಯಾರ ಪಾಪ ಅಣ್ಣ ಬಂದು ನಿನ್ನನ್ನು ಕಾಪಾಡಿದ್ರು. ಹೌದಾ? ಇನ್ಯಾವತ್ತೂ ನೀರ ಹತ್ರ ಹೋಗ್ಬೇಡ. ಹೋಗಲ್ಲ ಬಿಡವ, ಇನ್ಮೇಲೆ ಹೋಗಲ್ಲ. ನೀನೇ ಬಾ ಅಂದ್ರು ಅವ್ನು ಬರಲ್ಲ ಬಿಡಿನ. ನಿನ್ನಿಂದ 2 ದಿನ ದೂರ ಆಗಿ ಎಷ್ಟೆಲ್ಲ ಕಷ್ಟ ಅನ್ಭವಿಸೋನೆ, ಅವನಿಗೂ ಗೊತ್ತಾಗೈತ ನೋವು ಏನು ಅಂತ. ಹೋಗ್ಲಿ ಬಿಡಪ್ಪ, ಆಗಿದೆಲ್ಲ ಆಯಿತು. ತಗೋ, ನಿಂಗೋಸ್ಕರ ಬಜ್ಜಿ ಮಾಡಿದ್ದೀನಿ, ತಿನ್ನು. ಅಮ್ಮ, ತುಂಬಾ ಚೆನ್ನಾಗಿದ್ಯಮ್ಮ. ಆಹಾ, ಈ ತರ ನಿನ್ ಕೈ ರುಚಿ ತಿಂದು ಎಷ್ಟೋ ದಿನ ಆಯ್ತು ಅನ್ಸ್ತು ನಂಗೆ. ಕಳ್ಳ, ಎಷ್ಟು ತುಂಟು ತಂದಿಂದ ಮಾತಾಡ್ತೀಯ. 2 ದಿನಕ್ಕೆ ಎಷ್ಟು ದಿನ ಆಗೋಯ್ತಾ ನಿಂಗೆ? ಆಯ್ತಾಯ್ತು ಆಯ್ತು, ತಿನ್ನು. ಎಷ್ಟು ಬೇಕೋ ಅಷ್ಟು ತಿನ್ನು. ಒಳಗಡೆ ಇನ್ನೂ ಇದೆ, ಬೇಕಾದ್ರೆ ತಂದು ಕೊಡ್ತೀನಿ. ಬೇಡ, ಸಾಕು. ನಂದು ಪುಟ್ಟ ಹೊಟ್ಟೆ, ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲಪ್ಪ. ನೋಡಿ ಅಮ್ಮ, ನನ್ನ ಮಗನ ಮಾತಾ, ಈ ಮುದ್ದು ಮಾತುಗಳನ್ನ 2 ದಿನದಿಂದ ಕೇಳಿರಲಿಲ್ಲ ನಾನು. ಕೇಳ್ತೀನೋ ಇಲ್ವೋ ಅನ್ಕೋಬಿಟ್ಟಿದ್ದೆ. ನಾನು ಇಲ್ವೇನವ, ನಾನು ಕರ್ಕ ಬರ್ತೀನಿ ಅಂತ ಹೋಗಿದ್ನಲ್ಲ. ಇವತ್ತೇನೋ ನಾನು ಸಿಕ್ಕಿಲ್ಲ ಅಂದಿದ್ರೆ ಮನೆಗೆ ಮತ್ತೆ ಬರ್ತಿರ್ಲಿಲ್ಲ ಬಿಡು. ನಾನು ನಾಳೆ ಆಗಲಿ ನಾಡಿದ್ದಾಗಲಿ ಕರ್ಕೊಂಡೇ ಬರ್ತಿದ್ದಿದ್ದು. ನಿನ್ನ ಗೋಳ್ ನೋಡಕ್ ಆಗ್ತಿರ್ಲಿಲ್ಲ ನನ್ನ ಕೈಲಿ. ನನಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲಮ್ಮ. ನನ್ನ ಮಗನ ಇಬ್ರು ಒಂದು ಮಾಡಿಬಿಟ್ರಿ, ತಾಯಿ ಮಡಿಲಿಕ್ಕೆ ಸೇರಿಸ್ಬಿಟ್ರಿ ನೀವು. ನಂದೇನಿಲ್ಲ ಕಣವ, ಎಲ್ಲ ದೇವ್ರದು. ಸಿಗ್ಬೇಕಂತ ಇತ್ತು, ಸಿಕ್ಕವನೆ ಅಲ್ಲ. ಅವ್ರೇನಾದರೂ ಬೇಕಾದ್ರೆ ಇವನನ್ನ ಬೇರೆ ಹುಡುಗಿಯರನ್ನು ಕಳಿಸ್ಬಿಟ್ಟಿದ್ರೆ ಅವ ಸಿಕ್ತಿದ್ನಾ? ಹೂನಮ್ಮ, ಅವ್ರ ತಂಗಿ ಮನೆಗೆ ಏನಾರ ಕಳಿಸಿದ್ರೆ ಕಷ್ಟ ಆಗ್ಬಿಡ್ತಿತ್ತು. ನೋಡ್ಬತ್ತೀಗ, ದೇವ್ರಿದಂತಾನೆ ನಿನಗೆ ಅವ್ನು ಸಿಗ್ಬೇಕು ಅಂತಾನೆ ಅವ್ನೆಲ್ಲೂ ಕಳಿಸಿಲ್ಲ ಅವರು. ಇವಾಗ ಹುಡುಕ್ತಿರ್ತಾರೆ, ಎಲ್ಲೋದ ಅಂದ್ಬಿಟ್ಟು. ಅಲ್ಲಮ್ಮ, ಆ ಹುಡುಗಿ ಮೇಲೆ ಏನಾದರೂ ಗಲಾಟೆ ಮಾಡ್ತಾರೋ ಏನೋ? ಇಲ್ಲ ಬಿಡವ, ಮಾಡಲ್ಲ ಬಿಡು. ಆ ಹುಡುಗಿ ಸಾಮಾನ್ಯ ಅಲ್ಲ, ಗಟ್ಟಿ ಐತೆ. ಹಂಗೆಲ್ಲ ಮಾಡೋಕ್ಕಾಗದೇ ಇಲ್ಲ. ಹಂಗಿದ್ರೆ ಸರಿ. ಅಂದ್ರೂ ಇವರು ತುಂಬ ಇದಮ್ಮ, ಕಿಲಾಡಿಗಳು. ಹೆಂಗ್ ಬೇಕಾದ್ರೂ ಉಲ್ಟಾ ಹೊಡೆದು ಬಿಡ್ತಾರೆ. ಬಿಟ್ಟಕ್ಕವ, ಆ ವಿಷಯ ಬಿಡು. ಊಟ ಮಾಡಕ್ ಕೂತ್ಕೊಂಡಾಗ ಅವ್ರ ವಿಷಯ ಯಾಕೆ? ನೆಮ್ಮದಿಯಾಗಿ ತಿನ್ರಿ, ಹಾಳಾದವ್ರು ಹಾಳಾಗಿ ಹೋಗ್ಲತ್ತ. ಅಮ್ಮ, ನಾಳೆ ಸ್ಕೂಲ್ ಇದ್ಯಾ? ಹೂನೋ, ನಾಳೆ ಸ್ಕೂಲ್ ಇದೆ. ಅಕ್ಕಂದ್ರ ಜೊತೆ ನಿನ್ನೂ ಕರ್ಕೊಂಡೋಗಿ ಸ್ಕೂಲ್ ಬಿಟ್ಬಿಟ್ಟು ಬರ್ತೀನಿ. ಹೊಸ ಸ್ಕೂಲು, ಹೊಸ ಮಕ್ಕಳು, ಹೊಸ ಫ್ರೆಂಡ್ಸ್ ಇರ್ತಾರೆ. ಹುಷಾರು, ಗಲಾಟೆ ಮಾಡ್ಕೊಬೇಡ. ಆಮೇಲೆ ನಾವಿರ್ತೀವಲ್ಲಮ್ಮ, ನೋಡ್ಕೋತೀವಿ ಬಿಡಮ್ಮ. ಆ ಥರ ಏನಾದರೂ ಮಾಡಿದ್ರೆ ನಾವೇ ಟೀಚರಿಗೆ ಹೇಳ್ತೀವಿ ಅವ್ನು ಸ್ವಲ್ಪ ತುಂಟ ಅಂತ. ಇಲ್ಲ ಬಿಡಕ್ಕ, ಅವನೇನು ಮಾಡಲ್ಲ, ಮುಂಚೆ ಥರ ಇಲ್ಲ. ಅವನು ಇವಾಗ ದೊಡ್ಡನಾಗ್ತಿದ್ದಾನಲ್ವಾ. ಅಂದ್ರೂ ನೋಡು, ಸ್ವಲ್ಪ ಇವಂದೇ ತೀಟೆ ಸ್ಕೂಲಲ್ಲೆಲ್ಲ. ಫ್ರೆಂಡ್ಸ್ಗಳಿಗೆಲ್ಲ ಹೊಡಿಯೋದು, ಬಡಿಯೋದು, ಗಿಂಟದು ಇವೆಲ್ಲ ಮಾಡ್ಬಿಡ್ತಾನೆ ಒಂದೊಂದ್ಸರಿ. ಮಾಡ್ತಿರ್ಲಿಲ್ವ ಹಳೆ ಸ್ಕೂಲಲ್ಲಿ? ಹ್ಞೂ ಮಾಡ್ತಿದ್ದ. ಕೃಷ್ಣ, ಹಂಗೆಲ್ಲ ಮಾಡಬೇಡ ಕಣೋ, ಆಮೇಲೆ
ಟೀಚರು ನಿಮ್ಮ ತಮ್ಮ ಹಿಂಗೆಲ್ಲ ಮಾಡ್ದೆ ಅಂದ್ಬಿಟ್ಟು ನಮಗೂ ಬೈತಾರೆ ಅಲ್ವೇನಮ್ಮ? ಹಂಗೆಲ್ಲ ಮಾಡಬೇಡ ಕೃಷ್ಣ. ಹೊಸ ಸ್ಕೂಲಲ್ಲಿ ಒಳ್ಳೆ ಹುಡುಗ ಅಂತ ಅನ್ಸ್ಕೋಬೇಕು. ನಿಮ್ಮ ಅಕ್ಕಂದ್ರು ಹೆಂಗಿರ್ತಾರೋ ನೀನು ಹಾಗೆ ಇರೋದು ಕಲ್ತ್ಕೋಬೇಕು. ಓದಬೇಕು, ಬರೀಬೇಕು, ಮನೆಗೆ ಬರಬೇಕು, ಅಷ್ಟೇ ಅಷ್ಟೇ ಆಗಿರ್ಬೇಕು ನಿಂದು. ಆಟ ಆಡೋದು? ಮನೆಗೆ ಬಂದ್ಮೇಲೆ ಅಕ್ಕಂದ್ರ ಜೊತೆ ಆಟ ಆಡ್ಕೋ. ಅಮ್ಮ ನಾನು ಆಚೆ ಹೋಗಿ ಆಟ ಆಡ್ಬೇಕು. ಬೇಡಪ್ಪ, ಇಲ್ಲಿ ಅಕ್ಕಪಕ್ಕ ಯಾವ ಮಕ್ಕಳು ಇಲ್ಲ. ಇಲ್ಲಿ ನಿಮ್ಮ ಅಕ್ಕನ ಜೊತೆಗೆ ಆಟ ಆಡ್ಕೋ. ಹಂಗೆಲ್ಲ ಆಚೆ ಈಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ಕಳ್ದೋಗ್ಬಿಟ್ರೆ ನೀನು ಯಾರು ಕಳ್ಳ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಅಮ್ಮನ ಜೊತೆ ನೀನು ಯಾವತ್ತೂ ಬರೋಕ್ಕಾಗಲ್ಲ. ಹಂಗಾಗ್ಬೇಕಾ? ಅಯ್ಯಯ್ಯೋ ಇಲ್ಲಪ್ಪ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ನಿನ್ ಜೊತೆನೆ. ಜಾನ ಮರಿ, ಹಂಗೆ ಕೇಳ್ಬೇಕು ನನ್ನ ಮಾತು. ತಿನ್ನು ತಿನ್ನು ತಿನ್ನಪ್ಪ, ತಾಚಿ ಮಾಡಿಸ್ತೀನಿ. ಅಮ್ಮ ನಾವ್ ಎಲ್ಲಿ ಮಲ್ಕೊಳ್ಳೋದು? ಇದು ಚಿಕ್ಕ ಮನೆ. ಇಲ್ಲೇ ಮಲ್ಕೊಳ್ಳೋದು ಆಚೆ. ಇಲ್ಲ, ಸೊಳ್ಳೆ ಕಚ್ಬಿಟ್ರೆ? ಅಜ್ಜಿ ನಿಮ್ಗೋಸ್ಕರ ಸೊಳ್ಳೆ ಪರ್ದೆ ತಂದಿದ್ದಾರೆ. ಹೌದೇನಮ್ಮ? ಯಾವಾಗ ತಂದ್ರು? ಅಜ್ಜಿ ಯಾವಾಗ ತಂದ್ರಿ? ನಮಗ್ ತೋರಿಸ್ಲೇ ಇಲ್ಲ. ನೆನ್ನೆನೆ ತಂದೆ ಕಣವ, ಅರೆ ನೆನ್ನೆ ಕಟ್ಲಿಲ್ಲ ರಾತ್ರಿ. ಇವತ್ತು ಕಟ್ಟಣ ಆಯ್ತಾ? ಎಲ್ಲರೂ ಇಲ್ಲೇ ಮನೆ ಕಳನ ಕಟ್ಟಣ. ಅರೆ ಅಮ್ಮ, ಎಷ್ಟು ಚೆನ್ನಾಗಿದೆ ಸೊಳ್ಳೆ ಪರ್ದ. ಅಮ್ಮ ದೊಡ್ಡದಾಗೆ ಇದೆ. ಎಷ್ಟು ಕೊಟ್ರಮ್ಮ ಇದಕ್ಕೆ? ಇವತ್ತೆಷ್ಟು? 230 ರೂಪಾಯಿನ ತಗೊಂಡ್ರು ಕಣವ. ಒಟ್ಟು 230 ರೂಪಾಯಿ. ಪರವಾಗಿಲ್ಲ, ದೊಡ್ಡದಾಗಿ ಐತಲ್ವಾ? ಹೂನಮ್ಮ, ದೊಡ್ಡದಾಗಿದೆ, ಸಾಕು. ನೋಡಿ, ಒಂದು ಸೊಳ್ಳೆನೂ ಬರಲ್ಲ ಇವಾಗ ಒಳಗಡೆ. ಬಿಡ, ಅದೊಳಗಡೆ ಬರಕ್ಕಾಗಲ್ಲ, ಆಚೆ ಗುಯ್ ಗುಡ್ತೈತದ. ಅಮ್ಮ ಎಷ್ಟಿದು ಗೊತ್ತಾ? 1 2 3 4 5 ಸೊಳ್ಳೆ ಇದಾವ ಕಣಮ್ಮ. ಇರ್ಲಿ ಬಿಡ್ರಪ್ಪ, ಸೊಳ್ಳೆಗಳು ಗುಯ್ಗುಡ್ತಾ ಆಚೆ ಇರ್ಲಿ. ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಅಮ್ಮ ಸೊಳ್ಳೆಗಳು ಹಾಡು ಹೇಳ್ತಾ ಇದಾವೆ. ಸಂಗೀತ ನುಡಿಸಿದ ಕಣೋ. ಸಂಗೀತ ನುಡಿಸುತ್ತಾ? ಸಾಕು ಸಾಕು, ಮಲ್ಕೊಳ್ರಿ. ಎಷ್ಟು ಮಾತಾಡೋದು? ಮಲ್ಕೊಡ್ರಪ್ಪ, ಬೆಳಿಗ್ಗೆ ಸ್ಕೂಲ್ ಇದೆ. ಹೊತ್ತಿ ಮುಂಚೆ ಎದ್ದು ಸ್ನಾನ ಮಾಡ್ಕೊಂಡು ಹೊರಡಬೇಕು. ಹ್ಞೂನ್ರಪ್ಪ, ಮನೆಗೆ ಕಳ್ರಿ. ಹೊತ್ತಾಯ್ತು, 11 ಗಂಟೆ ಆಯ್ತು. ಮಕ್ಕಳು ಇಷ್ಟೊತ್ತವರೆಗೆ ಎದ್ದಿರ್ತಾರಾ? ಮಲ್ಕಳ್ರಿ. ಬೆಳಗ್ಗೆಗೆ ಮಾತಾಡೋಣ. ಡೈಲಿ ಮಾತಾಡೋದಿದ್ದಿದ್ದೆ. ಜೈವ, ಹೂವು ತೆಗ್ದಿಟ್ಟೆನವ? ಅಮ್ಮ ಬೆಳಗ್ಗೆ ಕೀಳೋಣ ಅಂತ ಸುಮ್ಮನೆ ಅದೇ. ಓಲಿ ಬಿಡು. ಹೊತ್ತಿ ಮುಂಚೆ ಕಿತ್ಬಿಟ್ಟು ಒಂಚೂರು ಕಟ್ಟಿಕ್ಕವ ತಾಂಡ್ ಹೋಗ್ತೀನಿ. ಅಮ್ಮ ನಾಳೆ ಗದ್ದೆ ಹತ್ರ ಹೋಗೋಣ? ಅಮ್ಮ ನಾವು ಬರ್ತೀವಿ, ನಾವು ನೋಡೇ ಇಲ್ಲ. ಹೌದಲ್ಲ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ರಿ. ಆಮೇಲಿಂದ ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆನೆ ಹೋಗಿ ನೋಡ್ಕೊಂಬರ್ಬೇಕು ನಾಟಿ ಮಾಡಿರೋದು ಹೆಂಗೆ ಬಂದೈತೆ ಅಂತ. ಬೆಳಗ್ಗೆ ಮಳೆ ಬಂದಿತ್ತಲ್ಲ, ಏನಾಗೈತೆ ಅಂತ ಒಂದ್ಸತಿ ಡೈಲಿ ಹೋಗಿ ನೋಡ್ಕೊಂಬರ್ಬೇಕು ಕಣ್ರಪ್ಪ. ಸ್ಕೂಲಿಂದ ಬಂದಮೇಲೆ ಇನ್ನೊಂದ್ಸತಿ ಹೋಗಿ ಬರೋಣ. ಆಯ್ತಮ್ಮ. ಸರಿ, ಇವಾಗ ಕಣ್ಣು ಮುಚ್ಕೊಳ್ರಿ, ಮನೆ ಕಳ್ರಿ, ನಿದ್ದೆ ಮಾಡ್ರಿ. ಅಮ್ಮ ಏನೇ ಹೇಳ್ರಿ, 2 ದಿನದಿಂದ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಮಾಡವ ಮಾಡು. ಮನುಷ್ಯಂಗೆ ನಿದ್ದೆಗಿಂತ ಇನ್ನೇನಾಯ್ತು ಹೇಳು? ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಮುಖ್ಯ. ಮಿಕ್ಕಿದ್ದೆಲ್ಲ ಆಮೇಲೆ. ಹೌದಮ್ಮ, ನಿಜ. ಸರಿ, ಹೊತ್ತಾಯ್ತು, ಮಲ್ಕೊಳ್ರಿ. ಫ್ರೆಂಡ್ಸ್, ರಾತ್ರಿ ಎಪಿಸೋಡ್ ಹೇಗಿತ್ತು? ಸುಮ್ಮನೆ ಸಿಂಪಲಾಗಿ ಶಾರ್ಟಾಗಿ ಮಾಡಿದೆ. ಎಲ್ಲರೂ ಮಲ್ಗೋ ಟೈಮ್ ಅಲ್ವಾ, ನಿಮಗೂ ಒಂದು ಎಪಿಸೋಡ್ ಕೊಡೋಣ ಎಂಟರ್ಟೈನ್ಮೆಂಟ್ಗೆ ಅಂದ್ಬಿಟ್ಟು ನಾನು ಎಪಿಸೋಡ್ ಮಾಡಿದೆ. ಮತ್ತೆ ಇನ್ನೊಂದು ಎಪಿಸೋಡ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಲೇಟ್ ಆಗಿಬಿಟ್ಟಿದೆ, ಮಲ್ಕೋಬೇಕು. ಮತ್ತೆ ನಾಳೆ ಮಾಡ್ತೀನಿ. ನಾಳೆ ನೋಡೋಣ 3 + ಎಷ್ಟಾಗುತ್ತೆ ನೋಡೋಣ. ಅಂದರೆ 3 ವಿಡಿಯೋ ಅಂತೂ ಪಕ್ಕ ಇರುತ್ತೆ. ಅದ್ರ ಮೇಲೆ ಆದರೆ ನೋಡೋಣ. ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೇವಲ 5 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ. ಪ್ಲೀಸ್ ಇವತ್ತು ನಾನು ಮಲ್ಗೋದ್ರೊಳಗಡೆ 500 ಜನ ಸಬ್ಸ್ಕ್ರೈಬರ್ಸ್ ಆಗೋ ಥರ ಮಾಡಿ ಪ್ಲೀಸ್. ಮಲ್ಗೋದ್ರೊಳಗಡೆ 500 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಬೆಳಗ್ಗೆ ನಿಮ್ಮ ಹತ್ರ ಆ ಖುಷಿನ ಶೇರ್ ಮಾಡ್ಕೋತೀನಿ. ಏನಂತೀರಾ? ಸರಿ, ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಲವ್ ಯು ಆಲ್, ಬಾಯ್.